ಸೊ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ಇವಾಗ ನೀವು ನೋಡಿರ್ತೀರ, ನಾವು ದಾವಸ್ಪೇಟೆ ಸೀರೀಸ್ ಮುಗಿಸಿದ್ವಿ. ದೇವರಸಳ್ಳಿ ಬೆಟ್ಟ, ಕೆಂಗಲ್ ಬೆಟ್ಟ, ಮತ್ತು ನಾವು ಒಂದು ಕುಕಿಂಗ್ ವೀಡಿಯೋ ಮಾಡಿದ್ವಿ. ಇದೆಲ್ಲ ಮುಗಿದ್ಮೇಲೆ ನಾವು ಆ್ಯಕ್ಚುಲಿ ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿತ್ತು. ಬಟ್ ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ತುಮಕೂರಿಗೆ ಬಂದ್ವಿ. ಬ್ಯಾಂಗ್ಳೂರ್ಗೆ ಹೋಗೋರು ನಾವು ತುಮಕೂರಿಗೆ ಬಂದ್ವಿ. ಏನಕ್ಕೆ ಅಂದರೆ ಇಲ್ಲಿ ಒಬ್ಬರು ಸ್ಪೆಷಲ್ ಸೆಲೆಬ್ರಿಟಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಇವಾಗ ನಾವು ಹೋಗಿ ಆ ಸೆಲೆಬ್ರಿಟಿನ ಮಾತಾಡಿಸಿ ಆಮೇಲೆ ಬ್ಯಾಂಗ್ಳೂರ್ಗೆ ಹೊರಡ್ತೀವಿ. ಸೆಲೆಬ್ರಿಟಿ ಯಾರು ಅಂತ ಬನ್ನಿ ತೋರಿಸ್ತೀನಿ. ಸೊ ನಾನು ಆಗಲೇ ಹೇಳಿದ್ನಲ್ಲ, ನೋಡಿ ನಮ್ಮ ಸೆಲೆಬ್ರಿಟಿ ರೆಡಿಯಾಗಿ ನಿಂತಿದ್ದಾರೆ. ನಮ್ಮ ಸೆಲೆಬ್ರಿಟಿ ಯಾರು ಅಂದರೆ ನಮ್ಮ ಲಕ್ಷ್ಮಿ. ಸೊ ಈಗ ಇಲ್ಲಿ ನಮ್ಮ ಜೊತೆ ಆನೆಯ ಮಾವುತ ಆಗಿರುವಂಥ ಸೈಯದ್ ಸರ್ ಇದ್ದಾರೆ. ಸರ್ ಹೇಳಿ. ಸರ್, ಇದು ಮಠದ ಆನೆ, ಕರಿಬಸವ ಸ್ವಾಮಿ ಮಠದ ಆನೆ, ಮಡಿಕೇರಿ ದುಬಾರಿ ಫಾರೆಸ್ಟ್ರಿಂದ ತಂದಿರೋದು ಆನೆ. 2.5 ವರ್ಷದ ಮಗು ತಂದಿರೋದು. 2.5 ವರ್ಷದ ಮಗುವಿಂದ ನಾನೇ ನೋಡ್ತಾ ಇರೋದು. ಆಮೇಲೆ ತುಮಕೂರಲ್ಲಿ ಹೋಗತ್ತೆ, ಅಡ್ಡಾಡತ್ತೆ, ತಿನ್ನತ್ತೆ, ಸಾಯಂಕಾಲ ಬಂದ್ಬಿಡುತ್ತೆ ವಾಪಸ್ಸು. ಅದ್ರ ಟೈಮಿಂಗ್ಗೆ ಬಂದ್ಬಿಡುತ್ತೆ. ಇವಾಗ ಎಷ್ಟು ವಯಸ್ಸಾಗಿರ್ಬೋದು? ಇವಾಗ 33 ನಡೀತಾ ಇದೆ. 33 ನಡೀತಾ ಇದೆ. ಅಂದ್ರೆ ನಮ್ಮ ತುಮಕೂರಿಗೆ ಒಂದು ಕಳಸ ಇದ್ದಂಗೆ. ನಮ್ಮ ತುಮಕೂರು ಕಳಸ, ನಮ್ಮ ತುಮಕೂರು ಲಕ್ಷ್ಮಿ. ಇದು ಸಾಕಿರೋದು ನಮ್ಮ ತುಮಕೂರು ಜಿಲ್ಲೆ, ತುಮಕೂರು ಜನ ಸಾಕಿರೋದು ಆನೆ. ದಿನಕ್ಕೆ ಎಷ್ಟು ಕಿಲೋಮೀಟರ್ ಕರ್ಕೊಂಡು ಹೋಗ್ತೀರಾ? ದಿನಕ್ಕೆ 10 ಕಿಲೋಮೀಟರ್ ತುಮಕೂರಲ್ಲಿ ವಾಕ್ ಆಗುತ್ತೆ. ಡೈಲಿ ಒಂದು ಏರಿಯಾಕ್ಕೆ ಹೋಗುತ್ತೆ. ಅದ್ರ ಹೊಟ್ಟೆ ತುಂಬ ಊಟ ಆಗತ್ತೆ, ಅದು ವಾಕ್ ಆಗತ್ತೆ, ಮತ್ತೆ ತಿರ್ಗಾ ಅದು ಶೆಡ್ಡಿಗೆ ಬಂದ್ಬಿಡುತ್ತೆ. ದಿನ ಮಿನಿಮಮ್ ಅಷ್ಟು ವಾಕ್ ಮಾಡ್ಲೇಬೇಕಲ್ಲ? ದಿನ ಮಿನಿಮಮ್ ವಾಕ್ ಮಾಡ್ಲೇಬೇಕು. ವಾಕ್ ಮಾಡಲಿಲ್ಲ ಅದು ಕಾಲು ಊತ ಬಂದ್ಬಿಡುತ್ತೆ. ಮಿನಿಮಮ್ ಅದು 10 ಕಿಲೋಮೀಟರ್ ವಾಕ್ ಮಾಡಬೇಕು. ಅದು ವಾಕ್ ಆಗತ್ತೆ, ಅದು ಊಟ ತಿಂಡಿ ಆರಾಮಾಗುತ್ತೆ, ಆರಾಮಾಗಿ ಬಂದ್ಬಿಡುತ್ತೆ. ಸೊ ನೋಡಿದ್ರಲ್ಲ, ನಮ್ಮ ಲಕ್ಷ್ಮಿ ಆನೆ ಬಗ್ಗೆ ಮಾವುತ ಸೈಯದ್ ಅವ್ರು ಮಾತಾಡಿದ್ದು. ಈ ಲಕ್ಷ್ಮಿ ಆನೆ ಹೆಂಗಂದ್ರೆ ತುಮಕೂರಿಗೆ ಒಂಥರ ತುಂಬ ಫೇಮಸ್ ಸೆಲೆಬ್ರಿಟಿ ಇದ್ದಂಗೆ. ದಿನ ವಾಕಿಂಗ್ ಹೋಗುತ್ತೆ, ದಿನ ಒಂದೊಂದು ಏರಿಯಾಗೆ ವಾಕಿಂಗ್ ಹೋಗುತ್ತೆ. ಏರಿಯಾ ಜನರ ಜೊತೆ ಬೆಳೆದಿರೋದು. ಸೊ ಈಗ KGF ಅಲ್ಲಿ ನೋಡಿರ್ತೀರಲ್ಲ, ಜನರಿಂದ ಬೆಳೆದಿರೋ ರಾಕಿ ಬಾಯ್ ಥರ ಇಲ್ಲಿ ನಮ್ಮ ಲಕ್ಷ್ಮಿಯವರು. ಸೊ ಜನ ಹೆಂಗೆ ಅಡ್ಜಸ್ಟ್ ಆಗಿ ಹೋಗಿದ್ದಾರೆ ಅಂದರೆ, ಜನನೇ ತೊಗೊಂಬಂದು ಲಕ್ಷ್ಮಿಗೆ ಊಟ ಕೊಟ್ಟು ಲಕ್ಷ್ಮಿನ ಬೆಳೆಸ್ತಾ ಇದ್ದಾರೆ. ಲಕ್ಷ್ಮಿಗೆ ಏನಾದರೂ ಒಂದಾದರೆ ಜನನೂ ತಡ್ಕೊಳಲ್ಲ, ಜನಕ್ಕೋಸ್ಕರ ಲಕ್ಷ್ಮಿನೂ ಹಾಗೇ ಇರುತ್ತೆ. ಮತ್ತು ಇನ್ನೊಂದು, ಇಲ್ಲಿ ಸುತ್ತಮುತ್ತ ಯಾವುದೇ ಜಾತ್ರೆ ನಡೆದ್ರು, ಯಾವುದೇ ಊರಬ್ಬಗಳು ನಡೆದ್ರು, ಜನ ಇಲ್ಲಿಂದ ಕರ್ಕೊಂಡೋಗಿ ಹೊಟ್ಟೆ ತುಂಬ ಊಟ ಕೊಟ್ಟು ಲಕ್ಷ್ಮಿ ಒಂಥರ ತುಂಬ ಫೇಮಸ್ ಸೆಲೆಬ್ರಿಟಿ ಇಲ್ಲಿ. ಸೊ ನೋಡಿದ್ರಲ್ಲ, ಇದಿಷ್ಟು ನಮ್ಮ ತುಮಕೂರಿನ ಫೇಮಸ್ ಸೆಲೆಬ್ರಿಟಿ, ನಮ್ಮ ತುಮಕೂರಿನ ಕಳಶ ಅಂತಲೇ ಹೇಳ್ಬೋದು, ನಮ್ಮ ಲಕ್ಷ್ಮಿ ಆನೆ ಬಗ್ಗೆ ಇರುವಂಥ ಎಪಿಸೋಡ್ ಆಗಿತ್ತು. ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ, ನಮಗೆ ಎಪಿಸೋಡ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು ನಮ್ಮ ಸೀನಿಯರ್ ಭೂಮಿಕಾ ಅಕ್ಕ ಮತ್ತು ಅವರ ಹಸ್ಬೆಂಡ್ ಮನೋಜ್ ಅವರ ಹೆಲ್ಪಿಂದ. ಅವರಿಬ್ಬರಿಗೂ ಈ ಸಮಯದಲ್ಲಿ ತುಂಬ ಹೃದಯದ ಧನ್ಯವಾದನ ಹೇಳ್ತಾ, ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಜಾಗದ ಜೊತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಡುಗೆನ ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೀವು ನನ್ನ ಮಿಸ್ ಮಾಡ್ಕೋತಾರೆ ಅಂತ ಹೇಳ್ತಾ ಬಾಯ್.